ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಬೆಂಗಳೂರಿನ ಪೊಲೀಸ್ ಸ್ಟೇಷನ್ಗಳು, ರಾಜ್ಯದ ಪೊಲೀಸ್ ಸ್ಟೇಷನ್ಗಳು ಏನಾದರೂ ಭ್ರಷ್ಟಾಚಾರದ ತಾಣಗಳಾಗಿ ಮಾರ್ಪಾಟಾಗೋಗ್ಬಿಟ್ವ, ಭ್ರಷ್ಟಾಚಾರದ ಅಡ್ಡೆಗಳಾಗೋಗ್ಬಿಟ್ವ? ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನೋಡಿ, ಎಲ್ಲಿ ನೋಡಿದ್ರು ಅಲ್ಲಿ ಲೋಕಾಯುಕ್ತ ಪೊಲೀಸರ ದಾಳಿ, ಇಲ್ಲಿ ಏನೋ ಲಂಚಕ್ಕಾಗಿ ಬೇಡಿಕೆ, ಅಲ್ಲಿ ಏನು ಅಧಿಕಾರ ದುರುಪಯೋಗ, ಆಮೇಲೆ ಅಲ್ಲಿ ಏನು ಆ ಒಂದು ದೊಡ್ಡ ಅಧಿಕಾರಿ ಸರಸ ಸಲ್ಲಾಪ. ಏನಾಗ್ತಾ ಇದೆ? ಜನಸ್ನೇಹಿಯಾಗಿ ಕೆಲಸ ಮಾಡಬೇಕಾಗಿರುವಂಥ ಪೊಲೀಸ್ ಸ್ಟೇಷನ್ಗಳು ಇವತ್ತು ಯಾವ ರೂಪವನ್ನು ಪಡೆದುಕೊಳ್ತಾ ಇದ್ದಾವೆ ನೋಡಿ. ಯಾಕೆ ಈ ರೀತಿ ಪ್ರಶ್ನೆಗಳನ್ನು, ಈ ರೀತಿಯ ಚರ್ಚೆಗಳನ್ನು ಮಾಡುವಂಥ ಅವಶ್ಯಕತೆ ಬಂದಿದೆ ಅಂದರೆ, ನೋಡಿ, ಬೆಂಗಳೂರಿನ KP ಅಗ್ರಹಾರ ಪೊಲೀಸ್ ಠಾಣೆಯ ಗೋವಿಂದ ರಾಜು ಅನ್ನುವಂಥ ಇನ್ಸ್ಪೆಕ್ಟರ್ ಲಂಚಕ್ಕಾಗಿ ಬೇಡಿಕೆ ಇಟ್ಟು ಲಂಚವನ್ನು ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. 4 ಲಕ್ಷ ಹಣವನ್ನು ಪಡೆಯುವಾಗ ಸಿಕ್ಕಿ ಬಿದ್ದಿದ್ದಾರೆ. ಏನು ಚೀಟಿ ಒಂದು ಪ್ರಕರಣ ಅಂತ ಇದರ ಈ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸುವ ಸಲುವಾಗಿ, ವ್ಯಕ್ತಿಯೊಬ್ಬರನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡುವ ಸಲುವಾಗಿ ಪ್ರಾರಂಭದಲ್ಲಿ 1 ಲಕ್ಷ ಲಂಚವನ್ನು ಪಡೆದಿರುತ್ತಾರೆ. ಆನಂತರ ಮತ್ತೆ 4 ಲಕ್ಷ ಹಣ ಅಂದರೆ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಆ ಲಂಚದ ಹಣವನ್ನು ಪಡೆದುಕೊಳ್ಳುವ ಸಲುವಾಗಿ ಏನು ಬೆಂಗಳೂರಿನ ಸಿರ್ಸಿ ಸರ್ಕಲ್ ಬಳಿ ಹೋಗಿರ್ತಾರೆ ಈ ಗೋವಿಂದ ರಾಜು ಅವರು. ಆಗ ಲೋಕಾಯುಕ್ತ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡಿ, SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದ ಈ ಕಾರ್ಯಾಚರಣೆ ಈ ಭ್ರಷ್ಟ ಪೊಲೀಸ್ ಅಧಿಕಾರಿ ಗೋವಿಂದ ರಾಜು ಅವರನ್ನು ಅರೆಸ್ಟ್ ಮಾಡಿದೆ, ವಶಕ್ಕೆ ಪಡೆದಿದೆ. ಜನಸಾಮಾನ್ಯರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ದುಡ್ಡಿಟ್ಕೊಂಡೇ ಹೋಗ್ಬೇಕೇನ್ರಿ? ಜನಸಾಮಾನ್ಯರು ಆರಾಮಾಗಿ ಸುಲಭವಾಗಿ ಜನಸ್ನೇಹಿಯಾಗಿ ಕೆಲಸ ಪಡ್ಕೊಳ್ಳೋದಿಕ್ಕೆ ಆಗಲ್ವಾ? ರಕ್ಷಕರೇ ಭಕ್ಷಕರಾದರೆ ಯಾರ ಮೇಲೆ ದೂರು ಕೊಡಬೇಕು? ಈ ಸಂದರ್ಭದಲ್ಲಿ ಬಸವಣ್ಣವರ ವಚನ ನನಗೆ ನೆನಪಾಗುತ್ತೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಅಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಿಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುಬೊಡೆ, ತಾಯಿಯ ಮೊಲೆ ಹಾಲು ನಂಜಾದೊಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ. ಈ ರೀತಿ ರಕ್ಷಣೆ ಮಾಡುವಂಥವ್ರು, ನಮ್ಮನ್ನು ಕಾಪಾಡುವಂಥವ್ರು, ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ಇರಬೇಕಾದಂಥವ್ರು ಈ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಯಾರಿಗೆ ದೂರು ಕೊಡಬೇಕು? ಯಾರ ಹತ್ರ ಹೋಗಬೇಕು? ಇಂಥ ಪರಿಸ್ಥಿತಿ ಜನಸಾಮಾನ್ಯರಿಗೂ ಬಂದಿದೆ. ಇದು ತುಂಬ ಸಲೀಸಾಗಿ ಸಿಂಪಲ್ ಆಗಿ ತೆಗೆದುಕೊಳ್ಳುವಂಥ ವಿಚಾರ ಅಲ್ಲವೇ ಅಲ್ಲ. ಇನ್ನೆಲ್ಲೋ ಸ್ಟೇಷನ್ನಲ್ಲಿ ಸರಸ ಸಲ್ಲಾಪ ಮಾಡ್ತಾರೆ, ಇನ್ನೆಲ್ಲೋ ಕಡೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾರೆ, ಇನ್ಯಾವುದೋ ಕಡೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮಾನ್ಯರ ಮೇಲೆ ದರ್ಪ ದೌರ್ಜನ್ಯ ಮಾಡ್ತಾರೆ. ನೀವೆಲ್ಲ ಜನರ ತೆರಿಗೆ ಹಣದಲ್ಲಿ ಕೆಲಸ ಮಾಡಬೇಕಾದಂಥ ಪೊಲೀಸ್ ಅಧಿಕಾರಿಗಳು ಯಾಕೆ ಈ ರೀತಿ ಹಣದ ಧನದಾಯಿಗಳಾಗಿದ್ದೀರಿ? ಯಾಕೆ ನಿಮ್ಗೆ ಇಷ್ಟು ಹಣದ ಹಪಾಹಪಿ? ಏನು ಮಾಡ್ತೀರಿ ಆ ದುಡ್ಡು ತೆಗೆದುಕೊಂಡು? ಜನಸಾಮಾನ್ಯರ ರಕ್ತವನ್ನ ಸುಲಿದು ರಕ್ತವನ್ನ ಹೀರಿ ನೀವು ಕಟ್ಟಬೇಕಾಗಿರುವಂಥ ಸೌಧ ಯಾವುದು? ಇದನ್ನು ಅತ್ಯಂತ ಗಂಭೀರವಾಗಿ ಈ ರಾಜ್ಯದ ಗೃಹ ಇಲಾಖೆ ಈ ಪ್ರಕರಣಗಳನ್ನು ಪರಿಗಣಿಸಬೇಕು. ರಾಜ್ಯದ ಪೊಲೀಸ್ ಸ್ಟೇಷನ್ಗಳು, ರಾಜ್ಯದ ಪೊಲೀಸ್ ಅಧಿಕಾರಿಗಳು, ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳು ಜನಪರವಾಗಿ ಕೆಲಸ ಮಾಡಬೇಕಾಗಿದೆ. ಭ್ರಷ್ಟತೆ ಇಲ್ಲದಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಪಾರದರ್ಶಕ ಆಡಳಿತ ವ್ಯವಸ್ಥೆ ಬರಬೇಕಾಗಿದೆ. ಇವತ್ತು ನ್ಯಾಯ ಬೇಕು. ಈ ಒಂದು ಪ್ರಕರಣದಲ್ಲಿ ನಾವು ಬಚಾವ್ ಆಗಬೇಕು ಅಂದ್ರೆ ದುಡ್ಡು ಕೊಡಬೇಕು, ಲಂಚ ಕೊಡಬೇಕು. ಎಲ್ಲಿ ಕೊಡಬೇಕು ಲಂಚ? ಎಷ್ಟು ಕೊಡಬೇಕು ಲಂಚ? ಯಾರಿಗೆ ಕೊಡಬೇಕು ಲಂಚ? ಇದು ಒಬ್ಬ ಸಾಮಾನ್ಯ ಈ ದೇಶದ, ಈ ರಾಜ್ಯದ ಕಟ್ಟ ಕಡೆಯ ಪ್ರಜೆಯ ಒಂದು ಪ್ರಶ್ನೆ. ಮತ್ತೆ ಇದು ಒಂದು ಅಸಹಾಯಕತೆ. ಇನ್ನಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಪ್ರಕರಣಗಳ ಡೀಲ್ ಕೇಂದ್ರಗಳಾಗಿದ್ದಾವೆ ಇವತ್ತು ಪೊಲೀಸ್ ಠಾಣೆಗಳು ಇವತ್ತು ಜನಪರವಾಗಿ ಕೆಲಸ ಮಾಡಬೇಕಾಗಿತ್ತು, ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿತ್ತು. ಜನರ ಈ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗಬೇಕಾಗಿತ್ತು. ಫ್ರಾಡ್ಗಳನ್ನ ಮಟ್ಟ ಹಾಕುವ ಕೇಂದ್ರಗಳಾಗಬೇಕಾಗಿತ್ತು. ಇವತ್ತು ಶಾಮೀಲಾಗಿ ಯಾರು ದುಡ್ಡು ಕೊಡ್ತಾರೋ ಅವರು ಬಚಾವ್ ಆಗ್ತಾರೆ, ದುಡ್ಡು ಕೊಡ್ಲಿಲ್ಲ ಅಂತವ್ರು ಅವರು ಕಾನೂನಿನ ಕಟ್ಟಳೆಯಲ್ಲಿ ಸಿಕ್ಕಾಕೊಳ್ತಾರೆ. ಎಂತೆಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹಾಗಂತೇಳಿ ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ. ಒಳ್ಳೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ಈ ನೆಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಧುಕರ್ ಶೆಟ್ಟಿ ಅಂತ ದಕ್ಷ ಪೊಲೀಸ್ ಅಧಿಕಾರಿಯನ್ನು ನಾವು ನೋಡಿದ್ದೇವೆ, ಆದ್ರೆ ಅವರಿಲ್ಲ. ಈಗ ಅಕಾಲಿಕವಾಗಿ ಅವ್ರು ಮರಣ ಹೊಂದಿದ್ರು. ಆದ್ರೆ ಅಂತವರ ಫೋಟೋವನ್ನ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವೆಲ್ಲ ಹಾಕಿದಿರಿ.
ಇದೊಂದು ರೀತಿ ವ್ಯಂಗ್ಯ. ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧುಕರ್ ಶೆಟ್ಟಿ ಅವರ ಫೋಟೋವನ್ನು ಹಾಕಿರ್ತೀರಿ, ಆದ್ರೆ ಮಧುಕರ್ ಶೆಟ್ಟಿ ಅವರ ಥಾಟ್ಸ್ ಅನ್ನು ನೀವು ಯಾಕೆ ಅನುಸರಿಸಲ್ಲ? ಈ ರಾಜ್ಯದ ಗೃಹ ಸಚಿವರು, ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕರು, ಕಮಿಷನರ್ ಇವರೆಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿ ಎಲ್ಲೆಲ್ಲಿ ಈ ರೀತಿ ಯಾರೆಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದ ತಾಂಡವ ಆಡ್ತಾ ಇದ್ದಾರೆ, ಲಂಚಕ್ಕಾಗಿ ಹಪಾಪಿಸ್ತಾರೆ, ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಇನ್ನೊಂದು ಯೋಚನೆ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ನ ಪೊಲೀಸ್ ಅಧಿಕಾರಿಗಳು. ನೀವು ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆದು ಈ ಹುದ್ದೆಗೆ ಬಂದಿರ್ತೀರಿ. ನೀವು ಈ ಹುದ್ದೆಗೆ ಬಂದ ತಕ್ಷಣ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ದಕ್ಷವಾಗಿ ಕೆಲಸ ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಮತ್ತೆ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕು. ಯಾವುದೋ ರೌಡಿಗಳ ಗೂಂಡಾಗಳ ಪರ, ಇನ್ಯಾರೋ ರಾಜಕಾರಣಿಯ ಪರ, ರಾಜಕಾರಣಿಗಳ ಚೇಲಗಳ ಪರ, ದುಡ್ಡು ಕೊಟ್ಟವ್ರ ಪರ, ಲಂಚ ಕೊಟ್ಟವ್ರ ಪರ ಕೆಲಸ ಮಾಡಿದ್ರೆ ನಿಮ್ಮ ಬದುಕು ಹಾಳಾಗತ್ತೆ. ನೀವು ಈ ರೀತಿ ಹಣದ ಧನದಾಹಕ್ಕೆ ಒಳಗಾಗಿ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಮರ್ಯಾದೆ ಹೋಗುತ್ತೆ, ನಿಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ, ನಿಮ್ಮ ಕುಟುಂಬ ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ, ನಿಮ್ಮ ವೃತ್ತಿ ಬದುಕಿಗೆ ದೊಡ್ಡ ಹೊಡೆತ ಬರುತ್ತೆ. ನೀವು ಇಡೀ ಜೀವನ ಪರ್ಯಂತ ಈ ಪ್ರಕರಣಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಜನರು ನಿಮ್ಗೆ ಹಿಡಿಶಾಪ ಹಾಕ್ತಾರೆ, ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗತ್ತೆ, ಮಾನಸಿಕ ಆರೋಗ್ಯ, ದೈಹಿಕವಾದಂತಹ ಆರೋಗ್ಯ ಹಾಳಾಗತ್ತೆ, ನಿಮ್ಮ ಬದುಕು ಸರ್ವನಾಶ ಆಗತ್ತೆ. ಚಿಲ್ಲರೆ ಕಾಸಿಗೋಸ್ಕರ ನೀವು ಕೈ ಒಡ್ಡಿದ್ರೆ ನಿಮ್ಮ ಜೀವನ ನಿಜಕ್ಕೂ ಘನಘೋರ ಆಗತ್ತೆ. ಆದ್ರೆ ಜನಪರವಾಗಿ ಕೆಲಸ ಮಾಡಿ. ನಿಮಗೆ ಬರುವಂತ ಸಂಬಳವೇ ಅದ್ಭುತವಾಗಿದೆಯಲ್ರಿ, ಈ ಲಂಚಕ್ಕೋಸ್ಕರ ಯಾಕೆ ಕೈ ಚಾಚ್ತೀರ? ಆದ್ರೆ ಲಂಚದ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಅನುಭವಿಸುವ ಯಾತನೆ ಇದೆಯಲ್ಲ, ಅದು ಯಾರಿಗೂ ಹೇಳತೀರದು, ತುಂಬಾ ಕಷ್ಟ ಇರುತ್ತೆ. ಇನ್ನಾದರೂ ಜನಸ್ನೇಹಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನ ಪೊಲೀಸ್ ಅಧಿಕಾರಿಗಳು ಕಲೀಲಿ. ಒಂದಷ್ಟು ಅಧಿಕಾರಿಗಳು ಖಂಡಿತ ಇದ್ದಾರೆ. ಈ ಒಂದು ಪ್ರಕರಣಗಳು ಮತ್ತೆ ಮರುಕಳಿಸಿದ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಕೇಂದ್ರಗಳನ್ನು ಸ್ವಚ್ಛ ಕೇಂದ್ರಗಳನ್ನಾಗಿ ಮಾಡಲಿ, ಪೊಲೀಸ್ ಅಧಿಕಾರಿಗಳ ಕೈಗಳು ಸ್ವಚ್ಛವಾಗಿರೋ ರೀತಿ ಕ್ರಮವನ್ನು ತೆಗೆದುಕೊಳ್ಳಿ. ಜನಸಾಮಾನ್ಯರು ಕೂಡ ಯಾರೆಲ್ಲ ಲಂಚ ಕೇಳ್ತಾರೆ ಅಂತಹ ಭ್ರಷ್ಟ ಅಧಿಕಾರಿಗಳನ್ನ ಈ ರೀತಿ ಪೊಲೀಸ್ ಲೋಕಾಯುಕ್ತ ಅಧಿಕಾರಿಗಳ ಮೂಲಕ ಸಿಕ್ಕಾಕ್ಸೋ ಪ್ರಯತ್ನವನ್ನ ಮಾಡಲಿ. ನೋಡಿ, SP ಶಿವಪ್ರಕಾಶ್ ಮತ್ತು ದೇವರಾಜ್ ಅವರ ತಂಡ ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದೆ. ಆ ಗೋವಿಂದ ರಾಜ್ ಅವರು ಸಿಕ್ಕಾಕೊಂಡ ನಂತರ ಕೂಗ್ತಾರೆ, ಓ ಅಂತ ಒಂದು ರೀತಿ ಆರ್ತನಾದ ಮಾಡ್ತಾ ಇದ್ದಾರೆ. ನೀವು ರೀತಿ ಭ್ರಷ್ಟಾಚಾರ ಮಾಡದೇ ಇದ್ದರೆ, ನೀವು ಪ್ರಾಮಾಣಿಕವಾಗಿದ್ದಿದ್ರೆ ಈ ರೀತಿ ಕೂಗುವ ಆರ್ತನಾದವನ್ನ ಒಮ್ಮಿಸುವಂತ ಅವಶ್ಯಕತೆ ಬರ್ತಾ ಇರಲಿಲ್ಲ. ಇನ್ನಾದರೂ ಯೋಚನೆ ಮಾಡಬೇಕಾಗಿದೆ. ನಮಸ್ಕಾರ.